ಪಿಷ್ಟದ ಪರೀಕ್ಷೆ. ಇಲ್ಲಿ ಅನ್ನದ ಮಾದರಿ, ಅನ್ನ ಐತಿಗ. ಈ ಅನ್ನವನ್ನ ನಾವ್ ಏನ್ ಮಾಡ್ಬೇಕಂದ್ರ, ಈಗ ಅನ್ನ ಐತಿಗ, ಇದನ್ನ ಜಗಿಯೋಕ್ಕಿಂತ ಮುಂಚೆ ಜಗಿಯಲ್ಪಟ್ಟ ಮೇಲೆ ಎರಡ್ ರೀತಿ. ಜಗಿಯಲ್ಪಡೋದಂದ್ರ ಬಾಯಲ್ಲಿ ಹಾಕಿ ಅದನ್ನ ಜಗಿಯಲ್ಪಡೋದು. ಈಗ ಈ ಬರೀ ಅನ್ನವನ್ನ ಏನ್ ಮಾಡೋದು, ಇದ್ರೊಳಗ ಅಯೋಡಿನ್ ಪರೀಕ್ಷೆ ಮಾಡೋಣ. ಇನ್ನೊಂದ್ ಸ್ವಲ್ಪ ಅನ್ನ ತಗೋದು, ಇದ್ರೊಳಗೆ ಹಾಕಿ ನೆಕ್ಸ್ಟ್ ಸ್ವಲ್ಪ ನೀರ್ ಹಾಕೊಂಡು ಇದ್ರಾಗ ನೋಡ್ರಿ. ಇದ್ರೊಳಗೆ ಏನ್ ಹಾಕಿದ್ವಿ, ಅನ್ನವನ್ನ ಹಾಕಿದೀವಲ್ಲ. ಇನ್ನ ಜಗಿಯಲ್ಪಟ್ಟ ಅನ್ನ, ಜಗಿಯಲ್ಪಟ್ಟ ಅಂದ್ರ ಬಾಯಿ ಒಳಗ್ ಹಾಕಿ ಜಗದದ. ನೀ ಏನ್ ಮಾಡ್ಬೇಕಂದ್ರೆ ಇದನ್ನ ಪೂರ್ತಿ ಬಾಯಿ ಒಳಗ್ ಹಾಕಿ ಕಚ್ಚೆ, ತಿಳಿತಾ, ಈ ಪ್ರಣಾಳದಾಗ ಹಾಕ್ಬೇಕು. ತೋ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಅನ್ನ ತಗೋ, ಬಾಯಿ ಒಳಗ್ ನುಂಗಬಾರ್ದು ಮತ್ತ. ಇನ್ನೊಂದ್ ಸ್ವಲ್ಪ ತಗೋ, ತೋರ ಹಾಕ್ಲಾಕ್ ಬೇಕಲ್ಲ ಅದ್ರಾಗ. ಪೂರ್ತಿ ಜಬಡ ಅದನ್ನ ಬಾಯಿ ಹಾಕಿ ಅರಿಬೇಕ. ಜಗಿಯಲ್ಪಟ್ಟ ಅನ್ನ ಎರಡೂ ಮಾದರಿಯಲ್ಲಿ ನಾವೇನ್ ಮಾಡ್ಬೇಕು, ಅಯೋಡಿನ್ ಪರೀಕ್ಷೆನ ಮಾಡ್ಬೇಕು. ಈಗ ನೋಡ್ರಿ, ಇದು ಮೊದಲ ಜಗಿಯಲಾರದ ಅನ್ನ ಐತಿಗ. ಇದ್ರೊಳಗೆ ನಾವು ಅಯೋಡಿನ್ ಪರೀಕ್ಷೆ ನೋಡೋಣ ನಾವೀಗ. ನೋಡ್ರಿ, ಯಾವ ಬಣ್ಣ ಬತ್ತು, ಕಪ್ಪು ಮಿಶ್ರಿತ ನೀಲಿ ಬಣ್ಣ. ಯಾವ ಬಣ್ಣದ ನೋಡ್ರಿ, ಸ್ವಲ್ಪ ಹಿಂಗ ನೋಡ್ರಿ, ಬಣ್ಣದಲ್ಲಿ ಬದಲಾವಣೆ ಎಲ್ಲ ಆಯ್ತಿಲ್ಲ. ಪೂರ್ತಿ ಕಪ್ಪಿಲ್ಲ, ಕಪ್ಪು ಮಿಶ್ರಿತ ನೀಲಿ ಬಣ್ಣದಲ್ಲಿ ಬದಲಾವಣೆ ಐತಿ. ಹಂಗಾದ್ರೆ ಇದರಲ್ಲಿ ಪಿಷ್ಟ ಇದೆ. ಏನೈತಿ, ತಿಳಿತಾ. ನಾವು ಆಲೂಗಡ್ಡೆ ಪರೀಕ್ಷೆ ಮಾಡಿದಾಗ ಅಲ್ಲೂ ಕೂಡ ಪಿಷ್ಟ ಬರ್ತೈತಿ. ಇದು 6ನೇ ತರಗತಿ ಒಳಗಿತ್ತ. ಇದು ಜಗಿಯಲಾರದ ಅನ್ನ. ಇನ್ ನೆಕ್ಸ್ಟ್ ಜಗಿಯಲ್ಪಡುವ ಅನ್ನ. ಇನ್ನ ಕಚ್ಚದ್ನ ಬಾಯಿ ಒಳಗೆ ಹಾಕಿ ಪೂರ್ತಿ ಎಲ್ಲ ಇದನ್ನ ಆಗ್ಬೇಕದ. ಇದ್ರೊಳಗೆ ಹಾಕಿದ್ನ ಇಲ್ಲೇ ಇಲ್ಲೇ ಆ ಕಡೆ ಮುಚ್ಚ ಮಾಡಕ್ ನಾ ಅದನ್ನೇ ಚೇ ಅನ್ಬೇಡ ಅಂತ ಹೇಳಿದ್ ಮಾತ. ನೆಕ್ಸ್ಟ್ ನೋಡ್ರಲ್ಲಿ, ಈಗ ನಿಮ್ಗ ಪ್ರಯೋಗ ಮಾಡಿ ತೋರಿಸ್ತಿದ್ನು. ಎಷ್ಟು 2 ಪ್ರಣಾಳ ಅದಾವು. ಇಲ್ಲಿ 2 ಪ್ರಣಾಳದಾಗ ಇದು ಜಗಿಯಲಾರದ ಅನ್ನ. ಇದನ್ನ ಬಾಯಿಯೊಳಗೆ ಹಾಕಿಲ್ಲ, ಇದು ಬಾಯಿಯೊಳಗೆ ಹಾಕಿ ಜಗಿಯಲ್ಪಟ್ಟತಿ. ಒಂದ್ 3 ನಿಮಿಷ ಜಗಿಯಲ್ಪಟ್ಟತಿ. ಇಲ್ಲಿ ಏನಾಗೈತಿ, ಕಪ್ಪು ಮಿಶ್ರಿತ ನೀಲಿ ಬಣ್ಣ ಬಂದದ್ದು ಪಿಷ್ಟ ಇದೆ. ಇದು ಕಪ್ಪು ಮಿಶ್ರಿತ ನೀಲಿ ಬಣ್ಣ ಬಂದಿಲ್ಲ, ಪಿಷ್ಟ ಇಲ್ಲ. ಅಂದ್ರೆ ಪಿಷ್ಟ ಏನಾತಂದ್ರ ಜೀರ್ಣ ಆತು. ಅದನ್ನ ಯಾವ್ದು ಮಾಡಿತು ಅಂದ್ರ ಲಾಲಾರಸದ ಅಮಾಲೈಸ್. ನೋಡ್ರಿ, ಬಾಯಿ ಒಳಗೆ ಉಗುಳು ಇರತ್ತಿಲ್ಲ, ಆ ಉಗುಳದಾಗ ಲಾಲಾರಸ ಇರುತ್ತೆ. ಏನಿರುತ್ತೆ, ಲಾಲಾರಸ. ನೋಡ್ರಿ, ಅದ್ರ ಉಪಯೋಗ ಬಾಳ ಐತಿ. ಈಗ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ, ಏನ್ರ ತಿಂದ ಆ ಕಡೆ ಉಗುಳ್ಬಾರ್ದು, ಸಾರ್ಕೆ ಉಗುಳ್ಬಾರ್ದು, ತಿಳಿತಿಲ್ಲ. ಸಾರ್ಕೆ ಉಗುಳ್ಕೋತಿದ್ರಂದ್ರ ನಿಮ್ಮ ಬಾಯಿ ಒಳಗಿರ್ತಕ್ಕಂಥ ಲಾಲಾರಸ ವೇಸ್ಟ್ ಆತದ. ಆ ಲಾಲಾರಸನವನ್ನ ನುಂಗ್ಬೇಕು ನಾವು. ನೋಡ್ರಿ, ಲಾಲಾರಸ ಏನ್ ಮಾಡ್ತಿ ಅಂದ್ರ ಆಹಾರವನ್ನ ಮೃದು ಮಾಡ್ದೈತಿ. ಒಣ್ಣೇದು, ನೀವು ಬಾಯಿ ಒಳಗೆ ಆಹಾರ ಹಾಕ್ತಿರಿ, ಮೃದು ಮಾಡ್ದೈತಿ. ನೆಕ್ಸ್ಟ್ ಮೃದು ಮಾಡಿದ ನಂತರ ನೆಕ್ಸ್ಟ್ ಇರ್ತಕ್ಕಂಥ ನೋಡ್ರಿ, ಆ ಪಿಷ್ಟ ಇರತ್ತಲ್ಲ, ಆ ಪಿಷ್ಟವನ್ನ ಸರಳ ಸಕ್ಕರೆಯಾಗಿ ವಿಭಜನೆ ಮಾಡತ್. ಅದ ಉಗುಳು. ಆ ಉಗುಳ್ನ್ಯಾಗ ಲಾಲಾರಸದ ಅಮಾಯ್ಲ ಆಯ್ತು. ಅರ್ಥ ಆತು. ನೋಡ್ರಿ, ಇಲ್ಲಿ ಏನ್ ಮಾಡಿತ್ತು, ಪೂರ್ತಿಯಾಗಿ ಅದನ್ನ ಜೀರ್ಣಿಸಲ್ಪಟ್ಟಿತ್ತು. ಅದಕ್ಕೆ ಇದು ಬಣ್ಣ ಬರ್ಲಿಲ್ಲ. ಇಲ್ಲಿ ಇದು ಜೀರ್ಣ ಆಗಿಲ್ಲ, ಇನ್ನು ಇದ ಬಣ್ಣ ಐತಿ. ಅಂದ್ರ ಕಾರ್ಬೋಹೈಡ್ರೇಟ್ ಏನ ಭಾಗ ಇರತ್ಲ, ಉದಾಹರಣೆಗಳದಾವಲ್ಲ ಪಿಷ್ಟ. ಈ ಪಿಷ್ಟ ಪ್ರಾರಂಭ ನಮ್ ಬಾಯಿಂದನ ಸ್ಟಾರ್ಟ್ ಆತು. ಎಲ್ಲಿಂದ ಸ್ಟಾರ್ಟ್ ಆತು, ಬಾಯಿಯಿಂದನ ಜೀರ್ಣ ಆಗತೈತಿ. ನೆಕ್ಸ್ಟ್ ಮತ್ ಹೊಟ್ಟೆಗೆ ಹೋದತಿ, ಹೊಟ್ಟೆ ಒಳಗೆ ಹೋಗಿ ಮತ್ ಸಣ್ಣ ಕರಳ್ನ್ಯಾಗ ಸಂಪೂರ್ಣವಾಗಿ ಜೀರ್ಣ ಆಯ್ತು. ನೋಡಿ, ಆಹಾರದ ಬೇರೆ ಬೇರೆ ಘಟಕಗಳದಾವ್. ಬೇರೆ ಬೇರೆ ಘಟಕಗಳಿಗೆ ಬೇರೆ ಬೇರೆ ಅಂತ ಜೀರ್ಣ ರಸಗಳು ಅವುಗಳನ್ನ ಜೀರ್ಣಿಸ್ತಾವ. ಅವುಗಳನ್ನ ಏನ್ ಮಾಡ್ತಾವು, ಜೀರ್ಣಿಸ್ತಾವು. ಅರ್ಥ ಆಗೈತಿ ನೋಡ್ರಿ. ಇದು ಅಯೋಡಿನ್ ಪರೀಕ್ಷೆ.